नित्यते शारदे करुणानिधे सकलानवाम्ब सदा जना चारणादिमगीतवैभव पूरिता किल नित्यते शारदे करुणानिधे सकलानवाम्ब सदा जना भर्मभूषण भूषिते वररत्नमौलि विराजिते भर्मभूषण भूषिते वररत्नमौलि विराजिते शर्मदायिनि कर्ममोचिनि निर्मलं कुरु मानसौ शारदे करुणानिधे सकलानवाम्ब सदा जना चारणादिमगीतवैभव पूरिता किल नित्यते शारदे करुणानिधे सकलानवाम्ब सदा जना सकलानवाम्ब सदा जना सकलानवाम्ब सदा जना 2010ನೇ ಇಸವಿಯಲ್ಲಿ ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಕನಸಿನ ಕೂಸಾಗಿ ಹುಟ್ಟಿಕೊಂಡಿದ್ದೆ ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜ್. 37 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆ ನಮ್ಮದು. ವಿದ್ಯಾರ್ಥಿಗಳ ಶ್ರದ್ಧೆ, ಪೋಷಕರ ನಂಬಿಕೆ, ಉಪನ್ಯಾಸಕರ ಡೆಡಿಕೇಟೆಡ್ ವರ್ಕ್ ಹಾಗೂ ಮ್ಯಾನೇಜ್ಮೆಂಟ್ನ ಅನ್ಕಂಡೀಷನಲ್ ಸಪೋರ್ಟಿಂದ ಹಂತ ಹಂತವಾಗಿ ಬೆಳೆದ ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ 1215. ಒಂದು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎನ್ನುವುದಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಕಳೆದ 7 ವರ್ಷಗಳಿಂದ ಸತತವಾಗಿ ಸೆಕೆಂಡ್ PU ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 100% ರಿಸಲ್ಟನ್ನು ಕೊಡ್ತಾ ಇರುವ ಕುಂದಾಪುರ ಬೈಂದೂರು ಬ್ರಹ್ಮಾವರ ಭಾಗದ ಏಕೈಕ ಕಾಲೇಜು ನಮ್ಮದು ಅನ್ನುವ ಹೆಮ್ಮೆ ಈ ಸಂಸ್ಥೆಗಿದೆ. ಕಳೆದ ವರ್ಷದ ಸೆಕೆಂಡ್ PU ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯಕ್ಕೆ 16 ರ್ಯಾಂಕ್ನ ಪ್ರೊಡ್ಯೂಸ್ ಮಾಡಿದ ಈ ಸಂಸ್ಥೆ. ನಮ್ಮ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ಹರಿಕೃಪಾ 597 ಮಾರ್ಕ್ಗಳೊಂದಿಗೆ ರಾಜ್ಯಕ್ಕೆ 4ನೇ ಸ್ಥಾನಿಯಾಗಿ ಈ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿದ್ದು ಈ ಸಂಸ್ಥೆಯ ಶಿಕ್ಷಣದ ಗುಣಮಟ್ಟವನ್ನು ಎತ್ತಿ ತೋರಿಸುತ್ತದೆ. ಅಮೂಲ್ಯ ಶ್ರೀಶೆಟ್ಟಿ ಎನ್ನುವಂಥ ವಿದ್ಯಾರ್ಥಿನಿ CET ಎಕ್ಸಾಮಿನೇಷನಲ್ಲಿ ರಾಜ್ಯಕ್ಕೆ 209ನೇ ರ್ಯಾಂಕನ್ನು ಪಡೆದು ಕುಂದಾಪುರ ಬೈಂದೂರು ಬ್ರಹ್ಮಾವರ ಭಾಗದಲ್ಲಿ ಅಗ್ರಸ್ಥಾನಿಯಾಗಿ ನಿಂತಿರೋದು ಈ ಕಾಲೇಜಿನ ಮೌಲ್ಯ ಶಿಕ್ಷಣದ ಗುಣಮಟ್ಟವನ್ನು ತೋರಿಸುವಂಥದ್ದು. ಈ ಉಡುಪಿ ಜಿಲ್ಲೆಯಲ್ಲಿ ಅಗ್ರಸ್ಥಾನಿಯಾಗಿ ಈ ಸಂಸ್ಥೆ ನಿಲ್ತದೆ, ಮುಂದೆ ಕೂಡ ಈ ಸ್ಥಾನವನ್ನು ಕಾಪಾಡಿಕೊಳ್ಳು ಹೋಗ್ತದೆ ಅನ್ನುವ ಮಾತಿನೊಂದಿಗೆ ಬಿಸ್ನೆಸ್ ಡೇ ಅನ್ನುವಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಜ್ಞಾನವನ್ನು ಕೊಡಲಿಕ್ಕೆ ವೆಂಕಟರಮಣ ಸಂಸ್ಥೆಯೇ ಹುಟ್ಟು ಹಾಕಿದ ಒಂದು ಡೇ. ಬಿಸ್ನೆಸ್ ಡೇಯನ್ನು ಪ್ರಾರಂಭಿಸಿದ್ದು ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜ್. ಇದೀಗ ಬೇರೆ ಬೇರೆ ಕಾಲೇಜುಗಳು ಪ್ರಾರಂಭಿಸಿದ್ದಾರೆ. ತುಂಬ ಸಂತೋಷದ ವಿಷಯ. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡುವಂಥ ಒಂದು ಅದ್ಭುತ ಕಾರ್ಯಕ್ರಮ. 4 ಬಾರಿ ಯಶಸ್ಸನ್ನು ಕಂಡಿದ್ದೇವೆ. ಕಳೆದ ಬಾರಿ 10,000ಕ್ಕೂ ಮಿಕ್ಕಿ ಜನಸಂದಣಿಯನ್ನು ಈ ಕ್ರೀಡಾಂಗಣ ನೋಡಿತ್ತು. 5ನೇ ಬಾರಿಯ ಬಿಸ್ನೆಸ್ ಡೇ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ನಾವಿದ್ದೇವೆ.
ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಉತ್ಕೃಷ್ಟವಾದ ಎಲ್ರಿಗೂ ಇವತ್ತು ಇಂಪಾರ್ಟೆನ್ಸ್ ಕೊಡು ಎಜುಕೇಷನ್ಗೆ. ಆ ಅತ್ಯಂತ ಶ್ರೇಷ್ಠವಾದ ಎಜುಕೇಷನ್ ಕೊಡುವ ಜಾಗ ಯಾವುದು ಕೇಳಿದ್ರೆ ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂತ ಹೇಳಿಕ್ಕೆ ನಂಗೆ ಬಹಳ ಹೆಮ್ಮೆ ಆಗ್ತದೆ, ಬಹಳ ಸಂತೋಷವಾಗ್ತದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಇವತ್ತು ಎಷ್ಟೋ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಮ್ಮಲ್ಲಿವೆ, ಬಹಳ ಸಂತೋಷ ಆಗ್ತದೆ. ನಮ್ಮ ಮಂಗಳೂರಿಂದ ಹಿಡಿದು ಇವತ್ತು ಮೋನಾಳ್ವರಂತವರ ಎಜುಕೇಶನ್ ಅಲ್ಲಿಂದ ಸುಮಾರು ಒಂದು 25,000 ಜನ ಮಕ್ಕಳಿದ್ದಾರೆ. ಅದೇ ರೀತಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಮಾಹೆ ಇರ್ಬೋದು. ಮಾಹೆಯ TMA ಅವರು ಕಂಡ ಕನಸು ಇವತ್ತು ವಿಶ್ವದಲ್ಲಿ ನಮ್ಮ ಮಣಿಪಾಲವನ್ನು ಅಥವಾ ನಮ್ಮ ಜಿಲ್ಲೆಯನ್ನು ಗುರುತಿಸುವ ಹಾಗೆ ಮಾಡಿದ್ರೆ ಆ ಮಾಹೆ ಇನ್ಸ್ಟಿಟ್ಯೂಟಿಂದ ಆಗಿದೆ ಅಂತ ಬಹಳ ಗರ್ವದಿಂದ ಸಂತೋಷ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಮಕೃಷ್ಣ ಸರ್ ಟ್ರೆಷರಿ ಅವರು ಸುಮಾರು 30 ವರ್ಷದಿಂದ ಇದು ದುಡಿತಾ ಇದ್ದಾರೆ ಅಂತ ಹೇಳಿದರು. ನೀವು ಕಂಡದ್ದು ಅಥವಾ ನಿಮ್ಮ ಹಿರಿಯರು ಕಂಡ ಕನಸು ಇವತ್ತು ಇದೊಂದು ಪುಟ್ಟ ಜಾಗದಲ್ಲಿ ಇವತ್ತೊಂದು 3,500 ಜನ ಮಕ್ಕಳು ಬಂದು ಓದ್ತಾರೆ ಅಂತ ಹೇಳಿದ್ರೆ ಅದರಿಗಿಂತ ದೊಡ್ಡ ಸಂತೋಷ ಇನ್ನು ಮನುಷ್ಯನ ಏನು ಬೇಕಿದೆ ಅಂತ ಒಂದು ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಿದ್ದೀರಾ. ಈ ಲೆಕ್ಚರರ್ಸ್, ಪ್ರಿನ್ಸಿಪಾಲ್ ಅಂಡ್ ಬೋಧಕ, ನಾನು ಎಲ್ಲ ಸಿಬ್ಬಂದಿಯವರನ್ನು ಬಹಳ ಪ್ರೀತಿ ಹಾಗೂ ಗೌರವದಿಂದ ಅಭಿನಯಿಸ್ತೇನೆ. ಇವತ್ತು ಇಡೀ ಶಾಲೆಯ ಒಂದು ಗೌರವ ಇರುವುದು, ಶಕ್ತಿ ಇರುವುದು ಆ ಕಲಿಸುವ ಎಲ್ಲ ಟೀಚರ್ಸ್ ಇಂದ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇವತ್ತಿನ ಈ ಒಂದು ಏನಿದೆ ಬಿಸ್ನೆಸ್ ಡೇ ಮಾಡಬೇಕಾದ್ರೂ ಈ ಎಲ್ಲ ಲೆಕ್ಚರ್ಸ್ನವರು ಕೂತ್ಕೊಂಡು ಸಮಗ್ರವಾಗಿ ಚಿಂತನೆ ಮಾಡಿದರೆ ಮಾತ್ರ ಇಂಥ ಬಿಸ್ನೆಸ್ ಡೇ ಅನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಬಂಧುಗಳೇ. ಅಂತ ಒಳ್ಳೆಯ ಒಂದು ಪರಿಸರದಲ್ಲಿ ನೀವೆಲ್ಲ ಕಲಿತಿದ್ದೀರಾ. ನೀವೆಲ್ಲರೂ ಪುಣ್ಯವಂತರು, ಖಂಡಿತ ಪುಣ್ಯವಂತರು. ಧನ್ಯವಾದವನ್ನು ನೀಡ್ತಾ ಇದ್ದೇವೆ ಸರ್. ಧನ್ಯವಾದಗಳು ಸರ್. I'm very happy to be part of this program yet again, where every year I see the interest and enthusiasm of the students growing. As our principal mentioned, that this program has been planned and executed by Manjunath sir. ಕನ್ನಡದಲ್ಲಿ ಹೇಳೋದಾದ್ರೆ ಮೂರ್ತಿ ಚಿಕ್ಕದು ಮಂಜುನಾಥ್ ಸರ್ ಅವ್ರದ್ದು, ಕೀರ್ತಿ ಅವ್ರದ್ದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಆಯೋಜನೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ವರ್ಷ ನಾನು ಹೇಳ್ತಾ ಇದ್ದೇನೆ, ಕಾರ್ಯಕ್ರಮ ನಮ್ಮ ವೆಂಕಟರಮಣ ಸಂಸ್ಥೆಯಲ್ಲಿ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗ್ತಾ ಉಂಟು. ಅದರಲ್ಲೂ ಬಿಸ್ನೆಸ್ ಡೇ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ವರ್ಷ ಇದೇ ರೀತಿ ಆಗಬೇಕು, ಜಾಸ್ತಿ ಜನ ಇದರಲ್ಲಿ ಭಾಗವಹಿಸಬೇಕು, ಇದರ ಪ್ರಯೋಜನ ಪಡಿಬೇಕು. ವ್ಯಾಪಾರ ಅಂತ ಹೇಳುವಂಥದ್ದು ನಮಗೆ ಸುಲಭ ಕಾಣ್ತದೆ. ನಾವು ಒಂದು ಸಾಮಗ್ರಿ ತರೋದು, ಅದೊಂದು ವ್ಯವಹಾರ ಮಾಡೋದು, ಅದರಲ್ಲಿ ನಮ್ಮ ಲಾಭವನ್ನು ಇಟ್ಕೊಳ್ಳೋದೇಳಿ. ನಮ್ಮ ಇವತ್ತಿನ ಇನಾಗ್ರೇಟರು ಚೀಫ್ ಗೆಸ್ಟ್ ಅವರು ಹೇಳಿದ್ರು ಒಂದು ಮಾತು, ಎಲ್ಲವೂ ಸಕ್ಸಸ್ ಆದರೆ ನಮಗೆ ಕೆಲವೊಮ್ಮೆ ಫೇಲಿಯರ್ ಬಂದಾಗ ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಹೇಳಿ. ಬಿಸ್ನೆಸ್ಸಲ್ಲಿ ಹೇಗೆ ಹೇಳಿದರೆ ಫೇಲಿಯರ್ಸ್ ತಕ್ಷಣ ಬರ್ತದೆ, ಲಾಭ ಸಹ ತಕ್ಷಣ ಬರ್ತದೆ, ಬಟ್ ಫೇಲಿಯರ್ಸ್ ಅದೇ ರೀತಿ ತಕ್ಷಣ ಬರ್ತದೆ, ಬೇಗ ಪಾಠ ಕಲಿಸ್ತದೆ ಬಿಸ್ನೆಸ್ ಮಾಡಿದರೆ. ಸೊ ಹಾಗಾಗಿ
ಈ ಒಂದು ಮಕ್ಕಳಿಗೆ ಅವಕಾಶ ಮಾಡಿ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಒಳ್ಳೆಯ ಒಂದು ಪ್ಲಾನ್ ಮಾಡಿದ್ದಾರೆ. ಎಲ್ಲರಿಗೂ ಇವತ್ತಿನ ಈ ಬಿಸ್ನೆಸ್ ಡೇಯಲ್ಲಿ ಯಶಸ್ಸು ಸಿಗಲಿ. ಇನ್ನು ಮುಂದೆ ನಿಮ್ಮ ನೀವು ಪ್ರೊಫೆಷನಲ್ ಫೀಲ್ಡಿಗೆ ಬರುವಾಗ ನಿಮಗೆ ಇದೊಂದು ಮಾದರಿಯಾಗಿರಲಿ. ವಿಶ್ ಯು ಆಲ್ ದ ಬೆಸ್ಟ್ ಆಲ್ ದ ಸ್ಟೂಡೆಂಟ್ಸ್. 2025ನೇ ಸಾಲಿನ ಈ ಬಿಸ್ನೆಸ್ ಡೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೆ ರಾಮಕೃಷ್ಣ ಕಾಮತ್ ಇವರಿಗೆ ಸರ್ವರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಆದ ಶ್ರೀ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಕಾರ್ಕಳ ಇವರಿಗೆ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಆದ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಸರ್ ಇವರಿಗೆ ಗೌರವಪೂರ್ವಕ ವಂದನೆಗಳು. ನಮ್ಮ ಆಡಳಿತ ಮಂಡಳಿಯ ಖಜಾಂಚಿಗಳಾದ ಶ್ರೀ ಕೆ ಲಕ್ಷ್ಮೀನಾರಾಯಣ ಶೆಣೈ ಸರ್ ಇವರಿಗೆ ನಲ್ಮೆಯ ವಂದನೆಗಳು. ನಮ್ಮೆಲ್ಲ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಅರ್ಥಪೂರ್ಣವಾಗಿ ಆಯೋಜಿಸಿಕೊಂಡು ಬರುತ್ತಿರುವ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಸಂದೀಪ್ ಗಾಣಿಗ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ವೆಂಕಟರಮಣ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರುಗಳಾದ ಶ್ರೀ ಕೃಷ್ಣಾಡಿಗ ಸರ್, ಶ್ರೀಮತಿ ರೇಷ್ಮಾ ಡಿಸೋಜ, ಶ್ರೀಮತಿ ಪ್ರಮಿಳಾ ಡಿಸೋಜ ಇವರಿಗೆ ಆತ್ಮೀಯ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಬಿಸ್ನೆಸ್ ಡೇ ವಿ ವಿಸ್ತಾರ್ ಆಯೋಜನೆಯಲ್ಲಿ ಶ್ರಮಿಸಿದ ಕಾರ್ಯಕ್ರಮದ ಸಂಯೋಜಕರಾಗಿರುವ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಮಂಜುನಾಥ್ ಸರ್ ಇವರಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೆ, ಮಾಧ್ಯಮ ಮಿತ್ರರಿಗೆ, ಛಾಯಾಗ್ರಾಹಕರಿಗೆ, ಧ್ವನಿವರ್ಧಕದಲ್ಲಿ ಸಹಕರಿಸುತ್ತಿರುವವರಿಗೆ, ಹೀಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅಭಿಮಾನಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಸಂಸ್ಥೆಯ ಅಧ್ಯಕ್ಷರಾದಂಥ ರಾಮಕೃಷ್ಣ ಸರ್ ಅವರು ಪ್ರಸಾದ್ ಜೋಗಿ ಸರ್ ಹಾಗೆ ಹಾಗೆ ರಾಮ್ ಶಿವಿ ಪತಿಗ ಒಂದು ಬೈಕ್ ಕೊಡಿ ಇಂಟ್ರಡಕ್ಷನ್ ಮಾಡಿ. ಮನೆ ಹುಡುಗಿ ಬನ್ನಿ ಬನ್ನಿ ಬನ್ನಿ.